ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಆಗಬೇಕು, ಆ ಹಾಲು ಪಟ್ಟಣಗಳಲ್ಲಿ ಮಾರಾಟ ಆಗಬೇಕು. ಅದು ಒಂದ್ಸಾರಿ ಚರ್ಚೆ ಕೂಡ ಆಯ್ತು ಪಾರ್ಲಿಮೆಂಟ್ ನಲ್ಲಿ. ಏನಂತ ಚರ್ಚೆ ಆಯ್ತು ಅಂತಂದ್ರೆ, ಹಾಲು ಉತ್ಪಾದನೆ ಆಗ್ತದೆ ಹಳ್ಳಿಗಳಲ್ಲಿ, ಜನ ಹಾಲೆಲ್ಲ ಮಾರಾಟ ಮಾಡಿಬಿಡ್ತಾರೆ, ತಾವು ಇಟ್ಕೊಳ್ಳೋದೇ ಇಲ್ಲ. ಇದು ಹಾಲು ಉತ್ಪಾದಕರ ಸಂಘಟನೆ ಯಾಕಾಯ್ತು ಅಂತಂದ್ರೆ, ಸರ್ಪ್ಲಸ್ ಮಿಲ್ಕ್, ಉಳಿಕೆ ಹಾಲು ಇದೆಯಲ್ಲ, ಆ ಉಳಿಕೆ ಹಾಲಿಗೆ ಮಾರುಕಟ್ಟೆ ಇರಬೇಕು. ನೀವು ಹಾಲು ಕುಡಿಬೇಡಿ, ಮಜ್ಜಿಗೆ ಕುಡಿಬೇಡಿ, ಬೆಣ್ಣೆ ತಿನ್ಬೇಡಿ ಅಂತ ಎಲ್ಲ ಮಾಡಿರ್ತಕ್ಕಂಥದ್ದಲ್ಲ. ಇದು ಮಾಡಿದ್ದು ನೀವು ಹಾಲು ಕುಡಿಬೇಕು, ಮಜ್ಜಿಗೆನೂ ಕುಡಿಬೇಕು, ಬೆಣ್ಣೆನೂ ತಿನ್ಬೇಕು, ಉಳಿಕೆ ಹಾಲಿಗೆ ಮಾರುಕಟ್ಟೆ ಇರಬೇಕು. ಇವತ್ತು ಲಕ್ಷಾಂತರ ಜನ ಹಾಲು ಉತ್ಪಾದನೆಯನ್ನು ಮಾಡಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಅನೇಕ ಕಡೆಗಳೆಲ್ಲ ನೋಡಿದೆ. ಮೊನ್ನೆ ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಹೋಗಿದ್ದೆ, ಅನೇಕ ಊರುಗಳಲ್ಲಿ ಹಸುಗಳನ್ನ ಕಟ್ಟಿದ್ರು. ನಾನು ಕೇಳಿದೆ ಕ್ಯಾಂಡಿಡೇಟ್ಗೆ, ಏನಪ್ಪ ನಿಮ್ಮ ಊರಿನಲ್ಲಿ ಬಹಳ ಹಸುಗಳಿದ್ದಾವಲ್ಲ ಅಂತ ಕೇಳಿದೆ. ಒಂದೇ ಒಂದು ತಾಲೂಕಿನಲ್ಲಿ, ಚನ್ನಪಟ್ಟಣ ತಾಲೂಕಿನಲ್ಲಿ 3 ಲಕ್ಷ ಹಾಲು ಒಂದು ದಿನಕ್ಕೆ ಉತ್ಪಾದನೆ. 3 ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ. ದಟ್ ಮೀನ್ಸ್ ಟು ಸೇ, 3 ಲಕ್ಷ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆದರೆ ಅದಕ್ಕೆ ಒಂದು ಲೀಟರ್ ಹಾಲು ಎಷ್ಟು? 1 ಹಾಲು ಎಷ್ಟು ಒಂದು ಲೀಟರ್ಗೆ? ಏನೇನು ಎಲ್ಲ ಸರ್ಕಾರಿಗಳು ಗೊತ್ತೇ ಇಲ್ಲ. 30 ರೂಪಾಯಿನ 31 ರೂಪಾಯಿ. 31 ಇಂಟು 3 ಲಕ್ಷ ಒಂದು ದಿನಕ್ಕೆ ಅಷ್ಟು ಉತ್ಪಾದನೆ ಆಗ್ತದೆ. ದುಡ್ಡು 1 ಕೋಟಿ ಹಾಲು ಉತ್ಪಾದನೆ ಆಗುತ್ತೆ ಒಂದು ದಿನಕ್ಕೆ. 1 ಕೋಟಿ ಲೀಟರ್ ಹಾಲು, 1 ಕೋಟಿ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತದೆ. ಅದರರ್ಥ 31 ಇಂಟು 1 ಕೋಟಿ, 31 ಕೋಟಿ ಒಂದು ದಿನಕ್ಕೆ ಉತ್ಪಾದನೆ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆರ್ಥಿಕ ಬೆಳವಣಿಗೆ ಆಗ್ಬೇಕಾದ್ರೆ, ಆರ್ಥಿಕ ಚಟುವಟಿಕೆ ಆಗ್ಬೇಕಾದ್ರೆ ಇನ್ನೂ ಹೆಚ್ಚು ಹಾಲು ಉತ್ಪಾದನೆ ಆಗಬೇಕು. ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದನ್ನು ಮಾರಾಟ ಮಾಡಬೇಕು. ಅದಕ್ಕೋಸ್ಕರ ಅನೇಕ ಮಾರಾಟ ಮಾಡ್ತಕ್ಕಂಥ, ಒಂದ್ಸಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ KMFನವರೆಲ್ಲ ಬಂದರು ನನಗೆ, ಮಿಲ್ಕ್ ಯೂನಿಯನ್ ಅಧ್ಯಕ್ಷರುಗಳೆಲ್ಲ ಬಂದರು. ಸರ್, ಹಾಲು ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟಿದೆ, ಏನ್ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ, ಹಾಲನ್ನ ಮಕ್ಕಳು ಕೊಡೋಣ, ಅದನ್ನು ಸರ್ಕಾರ ದುಡ್ಡು ಕೊಡ್ತದೆ ಅಂತ ಹೇಳಿದೆ. ಎಷ್ಟು ಹಾಲನ್ನ ಸರ್ಕಾರ ತಗೊಳ್ತದೆ ಅಷ್ಟು ಹಾಲನ್ನ ಇವತ್ತು ಶಾಲಾ ಮಕ್ಕಳಿಗೆ, ಅಂದ್ರೆ SSLC ಓದ್ತಕ್ಕಂಥ ಅಲ್ಲಿವರೆಗೆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತು ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ. ಅಲ್ಲಿವರೆಗೆ ಹಾಲು ಕೊಡ್ಕೊತಾ ಇರಲಿಲ್ಲ. ಆಮೇಲೆ ಯಡಿಯೂರಪ್ಪನವರು ಕೊನೆಯಲ್ಲಿ 1 ಲೀಟರ್ ಹಾಲಿಗೆ 3 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಬಂದ ಮೇಲೆ 3 ರೂಪಾಯಿ ಜೊತೆಗೆ ಇನ್ನೂ 2 ರೂಪಾಯಿಯನ್ನ ಹೆಚ್ಚು ಮಾಡಿ 1 ಲೀಟರ್ ಹಾಲಿಗೆ 5 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ ಇನ್ನೊಂದು ಪ್ರಮುಖವಾದಂತ ಕೆಲಸ ಮಾಡೋದೇನಪ್ಪ ಅಂತಂದ್ರೆ, ಈ ಡೈರಿಗಳು ಬೇರೆ, ಮಿಲ್ಕ್ ಯೂನಿಯನ್ಗಳು ಬೇರೆ ಬೇರೆ ಇತ್ತು. ಡೈರಿಗಳು ಬೇರೆ ಇತ್ತು, ಡೈರಿನ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ಆಮೇಲೆ ಮಿಲ್ಕ್ ಯೂನಿಯನ್ಗಳು ರೈತರಿಂದ, ಉತ್ಪಾದಕರಿಂದ ಚುನಾಯಿತರಾದಂತ ಪ್ರತಿನಿಧಿಗಳು ಇರ್ತಿದ್ರು. ಅದಕ್ಕೆ ನಾನು ಏನ್ ಮಾಡಿದೆ, ಎಲ್ಲ ಡೈರಿಗಳನ್ನು ಕೂಡ ಮಿಲ್ಕ್ ಯೂನಿಯನ್ಗೆ ಟ್ರಾನ್ಸ್ಫರ್ ಮಾಡಿದೆ. ಯಾಕಂತಂದ್ರೆ ರೈತರು ಇದರ ಮಾಲೀಕರಾಗಬೇಕು, ಮಿಲ್ಕ್ ಯೂನಿಯನ್ಗಳ ಅಧ್ಯಕ್ಷರು ಆ ವಹಿವಾಟನ್ನೆಲ್ಲ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಿದ್ದು
ಮೊದಲನೇ ಬಾರಿಗೆ ನಾನು ಬಸವಣ್ಣಪ್ಪನ ಪುತ್ರಿಯಾಗಿ ಮಾಡಿದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಾಲು ಕೊಟ್ಟದ್ದು ಮಕ್ಕಳಿಗೆ, ಎರಡನೇದು 5 ರೂಪಾಯಿ ಕೊಟ್ಟದ್ದು, ಮೂರನೇದು ಡೈರಿಗಳನ್ನ ಮಿಲ್ಕ್ ಯೂನಿಯನ್ಗಳಿಗೆ. ಈಗ 14 ಮಿಲ್ಕ್ ಯೂನಿಯನ್ಗಳಿದ್ದಾವೆ, 14 ಸುಮಾರು 15,000 ಸೊಸೈಟಿಗಳಿದ್ದಾವೆ, 14 ಮಿಲ್ಕ್ ಯೂನಿಯನ್ಗಳಿದ್ದಾವೆ. ಈ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿಗಳನ್ನ ವರ್ಗಾವಣೆ ಮಾಡತಕ್ಕದ್ದು ನಾನು ಯಾಕೆಂತಂದ್ರೆ ಅಧಿಕಾರ ವಿಕೇಂದ್ರೀಕರಣ